ವಿನಂತಿಸಿಕೊಳ್ಳುತ್ತೇನೆ. ಶ್ರೀಯುತ ಬಸವೇಶ್ವರ್ ಮಠಾಧಿಕಾರಿಗೆ ನಮ್ಮ ಶಾಲೆಯ STMCಯ ಸದಸ್ಯರಾದ ಶ್ರೀ ರಾಜು ಕೋರೆಯವರು ಸತ್ಕಾರ. ನಮ್ಮ ಶಾಲೆಯ STMC ಶ್ರೀಯುತ ವಿಠಲ್ ನಾಯಕ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಉಪಸ್ಥಿತರಿದ್ದು ಅವರು ಈ ಸಪ್ತಾಹದ SDMC ಸದಸ್ಯರು ಹರಿಯುವ ರಥ ಜಲಧಾರೆ ನನ್ನ ಜನಕಣದಲ್ಲೂ ನೀನೇ ನೀನೇ ತುಂಬಿರುವೆ ಮನಸಾರೆ ಬದುಕಾರಿ ನೀ ಬರುವಾಗ ಸ್ವರ್ಗದ ನಾಡುತ್ತಿದೆ ಹೇಳಿರುವೆ. ಭಾಗವಹಿಸಿದಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಮಹಿಳೆಯರಲ್ಲಿ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಹುಮ್ಮಸ್ಸಿನಿಂದ ಬಂದಂತಹ ಎಲ್ಲ ಪಾಲಕ ವರ್ಗಕ್ಕೆ ನಮಸ್ಕರಿಸುತ್ತಾ, ಶಿಕ್ಷಣ ಅನ್ನೋದು ಯಾವ ರೀತಿ ಅಂತಂದ್ರ ಇಲ್ಲಿ 3 ರೀತಿಯಾಗಿ ನಡೀತಿದೆ. ಒಂದು ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ಪಾಲಕರು. ಶಿಕ್ಷಕರು ತಾವು ಮಾಡಬೇಕಾದ ಕೆಲಸವನ್ನ ಹಗಲಿರುಳು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಒಂದು ವೇದಿಕೆಯ ಸಾಕ್ಷಿ. ಯಾಕಂದ್ರೆ ಎಷ್ಟೊಂದು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇನ್ನು ವಿದ್ಯಾರ್ಥಿಗಳು ಮಾಡಬೇಕಾದ ಕೆಲಸ ಏನಂತಂದ್ರ, ಎಲ್ಲಿವರೆಗೂ ವಿದ್ಯಾರ್ಥಿಗಳು ಗುರುವಿನ ಗುಲಾಮ ಆಗೋದಿಲ್ಲೋ ಅಲ್ಲಿ ತನಕ ವಿದ್ಯೆ ಕಲಿತು ಕೂಡ ವೇಸ್ಟ್. ಯಾಕಂದ್ರೆ ಇವತ್ತು ನಾವು ವಿದ್ಯೆನ ಕಲಿತಾ ಇದ್ದೇವೆ. ವಿದ್ಯೆ ಜೊತೆಗೆ ಇವತ್ತಿನ ಕಾಲದಲ್ಲಿ ಬೇಕಾಗಿರುವಂಥದ್ದು ಒಂದು ಸಂಸ್ಕಾರ ಇದ್ರಾಗ ನಾವು ಮುಂದೆ ಹೋಗಕ್ಕೆ ಸಾಧ್ಯತೆ ಇರ್ಬೋದ. ನಾ ಈ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಒಬ್ಬ ವ್ಯಕ್ತಿ ಕೇವಲ ವಿದ್ಯೆಯಿಂದ ಮಾತ್ರ ಪರಿಪೂರ್ಣವಾದ ವ್ಯಕ್ತಿ ಆಗಕ್ಕೆ ಸಾಧ್ಯ ಇಲ್ಲ. ಯಾವಾಗ ಅವನು ಸಂಸ್ಕಾರವಂತನಾಗ್ತಾನೋ, ವಿನಯವಂತನಾಗ್ತಾನೋ ಅವಾಗ ಅವರು ಒಂದು ಪರಿಪೂರ್ಣವಾದ ವ್ಯಕ್ತಿತ್ವವನ್ನು ಪಡಿಬಹುದು. ಅವನ ಶಾಲೆಗಾಗಲಿ, ಅವರ ಊರಿಗಾಗಲಿ, ಅವರ ಕುಟುಂಬಕ್ಕಾಗಲಿ ಹೆಸರನ್ನ ತರಬಹುದು. ಅದಕ್ಕಾಗಿ ವಿದ್ಯಾರ್ಥಿಗಳು ಬರೀ ಶಿಕ್ಷಣದ ಜೊತೆಗೆ ವಿನಯವನ್ನ ಕೂಡ, ಸಂಸ್ಕಾರವನ್ನ ಬೆಳೆಸ್ಕೊಳ್ರಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಒಂದು ಕಾರ್ಯಕ್ರಮ ಪ್ರತಿ ವಾರ ಏನಂತಾರೆ ಮೀಟಿಂಗ್ ಅನ್ನು ತಗೋಬಹುದು, ಪಾಲಕ ಸಭೆ ತಗೊಂಡು ಇವಾಗ ನಾವು ವೇಟ್ ಮಾಡಿದ ನಮ್ಮ ಮಕ್ಕಳ ಪ್ರಗತಿಯನ್ನ ನಾವು ಕೇಳ್ತಾ ನಮಗೆ ಯಾವಾಗ ಸಮಯ ಸಿಕ್ಕಿತ್ತು, ಟೈಮ್ ಸಿಕ್ಕಾಗ ನಾವು ಶಾಲೆ ಜೊತೆಗೆ ಬಂದು ಚರ್ಚಿಸಿ ನಮ್ಮ ಮಕ್ಕಳ ಪ್ರಗತಿ ನಾವು ಕೇಳ್ಕೊಂಡು ಹೋಗ್ಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಹೇಳ್ಕೊಳ್ಸಿರ್ತೇವೆ ಪಾಲಕ ಸಭೆ ಬರೀ ಅಂತ. ಬರೀ ಪಾಲಕ ಸಭೆ ಅಷ್ಟೇ ಅಲ್ಲ, ಪಾಲಕ ಸಭೆ ಇಲ್ಲಾಗೂ ಕೂಡ ನಮ್ಮ ಮಕ್ಕಳನ್ನು ನಾವು ಯಾವ ರೀತಿ ಬೆಳವಣಿಗೆ ಹೊಂದಿದ್ದಾರೆ ಅಂತ ತಿಳ್ಕೊಳ್ಳೋ ಸಲುವಾಗಿ ನಾವು ಮೇಲಿಂದ ಮೇಲೆ ಶಾಲೆಗೆ ಭೇಟಿ ಕೊಡ್ತಾ ಹೋದ್ರೆ ನಮ್ಮ ಮಕ್ಕಳಿಗೆ ಒಂದು ಕಾಳಜಿ ಇರ್ತೈತೆ. ಏನಂತಂದ್ರೆ ಏನಾದರೂ ತಪ್ಪಿದ್ರು ಕೂಡ ಪಾಲಕರು ನಮ್ಮ ಶಾಲೆಗೆ ಬಂದು ಕೇಳ್ಕೊಂಡು ಹೋಗ್ತಾರೆ.
ಇವತ್ತು ಒಳ್ಳೆ ಮಾರ್ಕ್ಸ್ ಗಳಿಸೋದು ಅಷ್ಟೊಂದು ಮಹತ್ವದಲ್ಲ. ಯಾಕಂತಾರ ಮಾರ್ಕ್ ಒಂದು ಬರದೇ ಇದ್ರು ಕೂಡ ಯಾವುದೇ ಕೆಟ್ಟ ರಿಮಾರ್ಕ್ಗಳು ಬರಬಾರ್ದು ಮಕ್ಕಳಿಗೆ, ಅದನ್ನ ನಾವು ನೋಡ್ಕೋಬೇಕಾಗಿತ್ತು. ಸಮಾಜ ಬದಲಾಗದೈತಿ, ಕೆಟ್ಟ ಕೆಟ್ಟ ಸಂದೇಶಗಳು, ಕೆಟ್ಟ ಕೆಟ್ಟ ಎಲ್ಲ ಘಟನೆಗಳು ವಿದ್ಯಾರ್ಥಿಗಳು ಕಂಡು ಬಂದಿರೋದ್ರಿಂದ ಆ ಹಾದಿಯನ್ನು ತಿಳಿದಿದ್ದಾರೆ. ಅದನ್ನ ಆಗಬಾರ್ದು. ಒಂದು ವೇಳೆ ಪರೀಕ್ಷೆಗಳು ಮಾರ್ಕ್ಸ್ ಕಡಿಮೆ ತಗೊಂಡ್ರು ಅವ್ರ ಜೀವನದಲ್ಲಿ ಫೇಲ್ ಆಗಬಾರ್ದು. ಆ ರೀತಿ ನಾವು ಅವುಗಳನ್ನ ಬೆಳೆಸಬೇಕಾಗಿತ್ತು. ಮನೆ ದೇವರಂತ ಇರ್ತಾರೆ, ಹೆಣ್ಣು ದೇವರಲ್ಲಿ ಗಂಡ ದೇವರಲ್ಲಿ. ಆದ್ರೆ ಶಾಲೆ ಅನ್ನೋದು ಪ್ರತಿ ಊರಿನ ಪ್ರತಿಯೊಂದು ಮನೆಯ ದೇವರು. ನಾವು ಊರಲ್ಲಿ ಜಾತ್ರೆ ಗೀತೆಗಳನ್ನು ಮಾಡುವಾಗ ನಮ್ಮ ಮನೆ ಪರಿಸರ ಬಣ್ಣ ಹಚ್ಚೋದು, ಸ್ವಚ್ಛತೆ ಇಡೋದು, ಯಾರಾದ್ರೂ ಹೊಲಸು ಮಾಡಿದರೆ ಸಾಕಷ್ಟು ಅವರನ್ನ ಸಿಟ್ಟಿನಿಂದ ನೋಡ್ತೇವೆ. ಆದ್ರೆ ನನ್ನ ಒಂದು ಮಾನಸಿಕ ಹಿಂಸೆ ಏನೆಂದರೆ ಈ ಊರಿನ ದೇವಸ್ಥಾನವಾದ ಈ ಶಾಲೆ ಸುತ್ತಮುತ್ತಲಿನ ಪರಿಸರ ಏನು ಸ್ವಚ್ಛವಾಗಿ ಇಡಬೇಕಾಗಿತ್ತು ಅದ್ರ ಕಡೆ ಈ ಕನ್ನಡ ಗ್ರಾಮದ ಎಲ್ಲ ಜನರು ಒಂದು ಕೈ ಮುಗಿದು ಲಕ್ಷ ಕೊಡಬೇಕು. ನಾನು ಒಂದು ವರ್ಷದಲ್ಲಿ ಈ ಶಾಲೆಗೆ ಸಾಕಷ್ಟು ಬಾರಿ ಭೇಟಿ ನೀಡಿದ್ದೇನೆ. ಯಾರು ಏನು ಅಂತ ಗೊತ್ತಾಗ್ತಾರೆ. ಅವರೇ ಸ್ವಚ್ಛ ಇಡು ಒಂದು ಕೆಲಸ. ಈ ದೇವಸ್ಥಾನ ಇದು ಊರಿನ ದೇವಸ್ಥಾನ, ಇದು ಸ್ವಚ್ಛವಾಗಿಡ್ರಿ, ಕಂಪೌಂಡು ಗೋಡೆ ಇತರ ವಸ್ತುಗಳನ್ನು ಹಾಳು ಮಾಡಬೇಡಿ ಅಂತ ಅತಿ ಮನದೊಂದು ಕಳಕಳಿಗೆ ಕೇಳ್ಕೊಳ್ತೀರಿ. ಅದೇ ರೀತಿ 7ನೇ ತರಗತಿಯ ವಿದ್ಯಾರ್ಥಿಗಳ ಬೀಳ್ಕೊಡುವ ಸಮಾರಂಭ. ಈ ಬೀಳ್ಕೊಡುವ ಸಮಾರಂಭ ಇಲ್ಲಿ 7 ವರ್ಷದ ಶಿಕ್ಷಣ ಒಂದು ಜ್ಞಾನಾರ್ಜನೆ ಮಾಡಿದಂತ ಈ ಶಿಕ್ಷಕರಿಗೆ ಒಂದು ಹೆಣ್ಣು ಮಗಳು 18 ವರ್ಷ ಮುಗಿದ ತಕ್ಷಣ ಒಂದು ಮದುವೆ ಮಾಡಿ ಕಳಿಸುವಂತ ಏನು ಒಂದು ತಾಯಿ ತಂದೆಗೆ ದುಡ್ಡು ಆಗ್ತದೋ ಅದೇ ರೀತಿ ಈ 7 ವರ್ಷ ಮಕ್ಕಳನ್ನು ಸಾಕಿ ಸರಿ ಒಂದು ಜ್ಞಾನಾರ್ಜನೆ ಕೊಟ್ಟಿರ್ತಕ್ಕಂಥ ಈ ಶಿಕ್ಷಕರನ್ನು ಅಷ್ಟೇ ದುಡ್ಡು ಆಗ್ತದೆ. ಆ ಸುಖ ದುಡ್ಡುಗಳ ನಡುವೆ ಈ ಸ್ನೇಹ ಸಮ್ಮೇಳನ ಒಂದು ಊರಿನ ಜಾತ್ರೆ ಯಾವ ರೀತಿ ಇರುತ್ತದೆ ದೇವರ, ಅದೇ ರೀತಿ ಈ ಶಾಲೆ ಅನ್ನುವ ಈ ಗ್ರಾಮದ ದೇವರ ಈ ಒಂದು ಉತ್ಸವವನ್ನ ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀರಿ. ಸಮಯದ ಅಭಾವವನ್ನು ಬಹಳಷ್ಟು ಮಾತಾಡಬೇಕಿದ್ದ ಕಾರ್ಯಕ್ರಮ ಬಲವಾಗಿರುವುದರಿಂದ ರಾಧಿಕಾ ನಾಯಿಕ್, ಮಂಜುನಾಥ್ ಮಗರಿಗೆ ಶ್ರೀಯುತ ಶಂಕರ್ ಡಂಗೆ ಸರ್ ಅವರು ಎಂದು ಆಶಿಸುತ್ತೇನೆ. ಪ್ರತಿನಿಧಿಸ್ತಾರೋ ಅವ್ರಿಗೆ ನಾವು 1,001 ರೂಪಾಯಿಯನ್ನ ಕೊಟ್ಟು ಸತ್ಕರಿಸ್ತೀವಿ. ಆ ಮಾತಿಗೆ ಬದ್ಧರಾಗಿ ಈ ಮಗುವಿಗೆ ಸತ್ಕರಿಸಿ